ಇನ್ನು ನೆಲಮಂಗಲದಲ್ಲಿ ಕಾರು ಹಾಗೂ ಕ್ಯಾಂಟರ್ ನಡುವೆ ಡಿಕ್ಕಿ ಆಗಿದೆ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಅಪಘಾತ ಆಗಿರುವಂತದ್ದು ನೆಲಮಂಗಲದಲ್ಲಿ ಈ ಘಟನೆ ಸಂಭವಿಸಿದೆ. ಕಾರು ಹಾಗೂ ಕ್ಯಾಂಟರ್ ನಡುವೆ ಡಿಕ್ಕಿ ಆಗಿದೆ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಅಪಘಾತ ಸಂಭವಿಸಿದೆ. ನೆಲಮಂಗಲದ ಮಾದನಾಯಕನಹಳ್ಳಿ ಬಳಿ ಈ ದುರ್ಘಟನೆ ಸಂಭವಿಸಿತು. ಅತಿ ವೇಗದ ಚಾಲನೆ, ಎರಡು ವಾಹನಗಳ ನಡುವೆ ಅಪಘಾತ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆಯೂ ಕೂಡ ಹೆಚ್ಚಳ ಆಗ್ತಾನೆ ಇದೆ. ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ, ಏಕಾಏಕಿ ಸ್ಪೀಡ್ ಅನ್ನ ರೈಸ್ ಮಾಡಿ ಅವರ ಪ್ರಾಣಕ್ಕೆ ಅವರೇ ಕುತ್ತನ್ನ ತಂದುಕೊಡ್ತಾರೆ. ಈಗಲೂ ಕೂಡ ಅಂತಹದ್ದೇ ಘಟನೆ ಆಗಿದೆ. ನೆಲಮಂಗಲದ ಮಾದನಾಯಕನ ಹಳ್ಳಿ ಬಳಿ ಅತಿ ವೇಗದ ಚಾಲನೆ, ಎರಡು ವಾಹನಗಳ ನಡುವೆ ಅಪಘಾತ ಆಗಿದೆ. ಕಾರ್ನಲ್ಲಿ ಇದ್ದಂತಹ ಇಬ್ಬರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಏನೂ ಆಗಿಲ್ಲ. ಇನ್ನು ಬೆಂಗಳೂರಿನಿಂದ ನೆಲಮಂಗಲ ಕಡೆಗೆ ಹೋಗ್ತಾ ಇದ್ದಂತಹ ಕಾರು ಮತ್ತು ಮಾಕಳಿ ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇದ್ದಂತಹ ಕಾರಿನ ನಡುವೆ ಡಿಕ್ಕಿ ಆಗಿ ಈ ಅಪಘಾತ ಸಂಭವಿಸಿದೆ. ನಿಧಾನವೇ ಪ್ರಧಾನ ಅಂತ ಎಷ್ಟು ಹೇಳಿದ್ರು ಕೂಡ ಯಾರೊಬ್ರು ಇದನ್ನ ಕಿವಿಗೆ ಹಾಕೊಳ್ಳೋದೇ ಇಲ್ಲ. ಒಂದ್ಸರಿ ಬೈಕು ಅಥವಾ ಕಾರ್ನಲ್ಲಿ ಕೂತ್ವಿ ಅಂತಂದ್ರೆ ಒಳ್ಳೆ ರಾಕೆಟ್ ಜೆಟ್ ತರ ಹೋಗ್ತಾ ಇರ್ತಾರೆ. ಸ್ಪೀಡಿಗೆ ಲಿಮಿಟ್ ಅನ್ನೋದೇ ಇರೋದಿಲ್ಲ. ಇದೇ ಎಲ್ಲ ಹಲವಾರು ಘಟನೆಗಳನ್ನ ಗಮನಿಸ್ತಾ ಇರ್ತೀವಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪುಂಡ್ರು ಹೆಚ್ಚಾಗ್ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ವೀಲಿಂಗ್ ಮಾಡೋದಾಗಿರಲಿ, ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅದನ್ನ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಆ ರೀತಿಯಾದಂತಹ ಘಟನೆಗಳಿಂದ ಎಷ್ಟೋ ಸಾವು ನೋವುಗಳು ಸಂಭವಿಸ್ತಾ ಇದೆ. ಈಗಲೂ ಕೂಡ ಗಮನಿಸ್ತಾ ಇದ್ದೀರಾ ನೆಲಮಂಗಲದಲ್ಲಿ ಕಾರು ಹಾಗೆ ಕ್ಯಾಂಟರ್ ನಡುವೆ ಯಾವ ರೀತಿ ಅಪಘಾತ ಆಗಿದೆ ಅಂತ. ಅದೃಷ್ಟವಶಾತ್ ಏನೂ ಆಗಿಲ್ಲ ಸದ್ಯಕ್ಕೆ, ದೇವರ ದಯೆ. ಸ್ವಲ್ಪದ್ರಲ್ಲೇ ಪಾರಾಗಿದ್ದಾರೆ. ಬಟ್ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರುಗಳನ್ನು, ಬೈಕ್ಗಳನ್ನು, ಲಾರಿಗಳನ್ನು ತಗೊಂಡಿರ್ತಾರೆ. ಇಂತಹ ದುರಂತಗಳಾದಾಗ ಅದರ ನೋವೇನು ಅಂತ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಅತಿ ವೇಗದ ಚಾಲನೆಯೇ ಈ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಎರಡು ವಾಹನಗಳ ನಡುವೆ ಅಪಘಾತ ಆಗಿರುವಂಥದ್ದು.